ಸೌಂದರ್ಯ ಕಾವ್ಯ ನೀವು ಸಿದ್ದು ಟೀಮ್, ಬೈರಾ ಯಶವಂತ್ ನೀವು ವಲ್ಲಭ್ ಟೀಮ್, ರಮೇಶ್ ನೀವು ಸಿದ್ದು ಟೀಮ್, ಅಮೂಲ್ಯ ನೀವು ವಲ್ಲಭ್ ಟೀಮ್. ರೆಡಿ 1 2 3 ಟಂಟಡಾನ್. ಮೋಹನ ಮೋಹನ ಹೇಗೋಗಿದ್ಯಾ ಚಿನ್ನ? ಯಾಕೋ ಯಾಕೋ ಇಷ್ಟು ದಿನ ನನಗೆ ಕಾಲ್ ಮಾಡಿಲ್ಲ? ಅಪ್ಪ ಅಮ್ಮ ಹೇಗಿದ್ದಾರೆ? ಈಗ್ಲೂ ಅವ್ರು ನನ್ನ ಮೇಲೆ ಕೋಪ ಇದೆಯಾ? ನನಗೆ ನೆನ್ಸ್ಕೊಂತಾರೆ ಅಲ್ವಾ ದಿನಾನು? ಸಮಾಧಾನ ಮಾಡ್ಕೋ. ಈಗ ಒಂದೇ ಸಮ ಪ್ರಶ್ನೆ ಕೇಳ್ತಿದ್ರೆ ಅವ್ನು ಏನು ಉತ್ತರ ಕೊಡ್ತಾನೆ? ಅಯ್ಯೋ ನಾನೊಬ್ಳು ಅತ್ತೆ ಅತ್ತೆ ನನ್ನ ತಮ್ಮ ಮೋಹನ ಅಂತ. ಹಾಯ್ ಆಂಟಿ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ ಆಂಟಿ. ಮೋಹನ ಇವ್ರೇನ ಮತ್ತೆ ಕಣೋ, ತುಂಬಾ ಒಳ್ಳೆಯವರು. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಗೊತ್ತಾ? ಅಯ್ಯಯ್ಯೋ ಹಾಗೆಲ್ಲ ಏನಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ಇವಳೆ ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು. ಮೋಹನ ನೀನ್ ನನ್ನ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನೀನ್ ನಂಬಲ್ಲ. ಈಗಷ್ಟೇ ಅತ್ತೆ ಹತ್ರ ನಿನ್ ಬಗ್ಗೆನೇ ಹೇಳ್ತಿದ್ದೆ, ನೀನ್ ಮಿಸ್ ಮಾಡ್ಕೋತಿದ್ದೆ ಅಂತ. ಬೇಕಾದ್ರೆ ಕೇಳು. ನನಗೆ ಈಗ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ? ಅಯ್ಯೋ ಅಕ್ಕ, ನಾನು ನೀನ್ ನೋಡ್ಬೇಕು ಅಂತ ಎಷ್ಟು ಕಾಯ್ತಿದೆ ಗೊತ್ತಾ. ಇವತ್ತು ಆ ಬಾವ ಫೋನ್ ಮಾಡಿ ಇವತ್ ಮನೆಗ್ ಬಾರೋ, ಅಕ್ಕನ್ ಖುಷಿ ಆಗುತ್ತೆ ಅಂದ್ರು. ಅದಕ್ಕೆ ನೀನ್ ನೋಡಕ್ ಓಡೋಡ್ ಬಂದೆ. ಕೇಶವ ಥ್ಯಾಂಕ್ ಯು ಕಣು, ಥ್ಯಾಂಕ್ ಯು ಸೋ ಮಚ್. ಅಲ್ಬೇಡ. ನನ್ನ ತಮ್ಮ ಮನೆ ತೋರಿಸ್ತೀನಿ. ಮೋಹನ ಇದು ಅಡ್ಗೆ ಮನೆ. ನನಗೂ ಅತ್ತೆಗೂ ಇದೊಂಥರ ಅಡ್ಡ. ಎಷ್ಟು ಮಾತಾಡ್ತೀವಿ ಗೊತ್ತಾ? ಬಾಯಿನ ತೋರಿಸ್ತೀನಿ. ಇದಿದೆಯಲ್ಲ, ಇದು ನಮ್ಮ ಅತ್ತೆ ಮಾವನ್ ರೂಮು. ನಮ್ ರೂಮ್ ತೋರಿಸ್ತೀನಿ ಬಾ. ಮೋಹನ ಇದೇ ನಂದು ಕೇಶವಂದು ರೂಮು. ಕೇಶವ ಅವ್ರ ತಮ್ಮನ್ ನೋಡಿ ಅವಳು ಎಷ್ಟು ಸಡಗಡ ಬರ್ತಿದಳು ನೋಡು. ಕಂದ ನೀನು ಅವಳ ಮನ್ಸನ್ನ ಅರ್ಥ ಮಾಡ್ಕೊಂಡು ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ಯಾ. ಅಮ್ಮ, ನಾನು ಇದನ್ನೆಲ್ಲ ನಿನ್ನಿಂದಾನೇ ಕಲ್ತಿರೋದು. ಪಾಪ ನಮ್ ಬಾವ ಚಿಕ್ಕಪ್ಪ ವಲ್ಲಭ ನನ್ಗೋಸ್ಕರ ಅಂತ ಈ ರೂಮ್ ಬಿಟ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನ್ಗೆ ನಮ್ಮ ಮನೆ ಇಟ್ಲಿ ತೋರಿಸ್ತೀನಿ ಬಾ, ತುಂಬಾ ಚೆನ್ನಾಗಿದೆ. ಕೇಶವ ನನಗೂ ಮೇಲಿನ ಹಾಗೆ ನಮ್ಮ ಅಣ್ಣಂದ್ರನ್ನ ಕರ್ಕೊಂಡ್ಬಂದು ನನ್ನ ತವ್ರ ಮನೆಯೆಲ್ಲ ತೋರಿಸ್ಬೇಕು ಅಂತ ಆಸೆ ಆಗತ್ತೆ. ಆದ್ರೆ ನನ್ಗ ಅದೃಷ್ಟ ಇಲ್ಲ ಕಣೋ. ನೀನಾನು ನನ್ನ ಹಾಗೆ ನತದೃಷ್ಟಿ ಆಗ್ತಾಳೆ ಅನ್ಕೊಂಡೆ, ಆದ್ರೆ ಅವಳಿಗಾಗ್ಲಿಲ್ಲ. ನನ್ಗಷ್ಟು ಸಾಕು ಕಣ. ಅಮ್ಮ ಬೇಜ ಮಕ್ಕಬೇಡ. ನಮ್ಮ ಜೊತೆ ಸುಂದರ ಮಾವ ಇದಾರಲ್ಲ. ನಂದಣ್ಣ. ಓ ನಮಸ್ಕಾರ ಮಿಲೆಕ್ಸ್ ಅವ್ರಿಗೆ. ಹೇಗಿದೆ ನಮ್ಮ ಮಿಲೆಕ್ಸ್ ಸೇಲ್ಸು? ಅಯ್ಯೋ ಯಾಕೆ ಹೇಳ್ತೀರಾ, ಮೊನ್ನೆ ತರಿಸಿದ್ದೆಲ್ಲ ಪಟಪಟ ಅಂತ ಖಾಲಿ ಆಗೋಯ್ತು. ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ, ಸರಿಯಾದ ಸಮಯಕ್ಕೆ ಬಂದ್ರಿ ನೀವು. ನಂದನ ಒಂದ್ ಮಿಲೆಕ್ಸ್ ಚೂರ ಕೊಡಿ. ನೋಡಿದ್ರ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಮಿಲೆಕ್ಸ್ಗೆ. ಅದಕ್ಕೆ ಹೇಳಿದ್ದು ಸರಿಯಾದ ಸಮಯಕ್ಕೆ ಬಂದ್ರಿ ನೀವು. ಎಷ್ಟು ಬೇಡಿಕೆ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಓ ಅಷ್ಟೊಂದ್ ಚೆನ್ನಾಗಿದ್ಯಾ ಅದು? ಇದೇನು ಹೀಗೆ ಕೇಳ್ತೀಯ? ನಮ್ಮನೇಲೂ ನಾವು ಇದನ್ನೇ ಉಪಯೋಗಿಸ್ತಾ ಇರೋದು. ಇದರಲ್ಲಿ ಮೊಳಕೆ ಕಾಳು, ಸಿರಿಧಾನ್ಯಗಳು, ಡ್ರೈ ಫ್ರೂಟು, ಬೇರೆ ಬೇರೆ ಬೀಜಗಳನ್ನೆಲ್ಲ ಹಾಕಿ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವತ್ತೆಲ್ಲ ಆರೋಗ್ಯಕ್ಕಿಂತ ಒಳ್ಳೆ ಸಂಪತ್ತು ಏನಿದೆ ಹೇಳು? ತಗೊಳಪ್ಪ, ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇದನ್ನೇ ತಿನ್ನಕ್ಕೆ ಹೇಳು. ಮೋಹನ, ನಿನ್ ಮನೆಗ್ ಬರ್ತೀಯ ಅಂತ ಗೊತ್ತಿರ್ಲಿಲ್ಲ. ನಿನಗೆ ಕಟ್ಟೋಕೆ ರಾಕಿನೇ ಇರ್ಲಿಲ್ಲ.
ಹೇಗೋ ಸಾಹಸ ಮಾಡಿ ನಾನೇ ನನ್ನ ಕೈಯಾರೆ ರಾಖಿ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡ. ಚೆನ್ನಾಗೇ ಇದೆಯಲ್ಲ. ನಿಮ್ದು ಒಂದ್ ನಿಮಿಷ. ಥ್ಯಾಂಕ್ ಯು. ಅಕ್ಕ, ಈ ವರ್ಷ ಎಲ್ಲಿ ನಿನ್ ಕೈಯಲ್ಲಿ ರಾಖಿ ಕಟ್ಸ್ಕೊಳ್ಳೋದು ಮಿಸ್ ಆಗುತ್ತೋ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಹಂಗಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬಾವಾ. ಈ ಕಳ್ಳ ರಾಖಿ ಕಟ್ಟಿದ್ ನಾನು, ಥ್ಯಾಂಕ್ಸ್ ಮಾತ್ರ ಬಾವಂಗ. ಅಲ್ಲಿಂದ ಇನ್ವಿಟೇಷನ್ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರಕ್ಕೆ ಆಗ್ತಿರ್ಲಿಲ್ವಲ್ಲ ಮೇಡಮ್. ಅಮ್ಮ, ಈ ಮನೆಯಲ್ಲಿ ಏನೋ ಇದೆ. ಈ ಮನೆಗೆ ಬಂದವರೆಲ್ಲ ಜಾಸ್ತಿ ಮಾತಾಡ್ತಾರೆ. ಏನು ಹಾಗಂದ್ರೆ? ಐ ಮೀನ್ ಪ್ರೀತಿ ಜಾಸ್ತಿ ಇದೆ ಅಂತ. ತಗೊಳಪ್ಪ, ಈ ಬಾದುಷಾ ತಿಂದು ಬಾದ್ಶಾ ತರ ಬದುಕು. ಅಮ್ಮ, ನನ್ಗೆ ಇನ್ನೊಂದು ಮನೆ ಸಿಗ್ಬೋದಾ? ಯಾಕೋ? ಇರಕ್ಕ ಹೇಳ್ತೀನಿ ಪ್ಲೀಸ್ ಅಮ್ಮ. ತರ್ತೀನಪ್ಪ. ಅಕ್ಕ ಬಾಬಾ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಂದ್ರೆ ಮುಖ ಮುಖ ನೋಡ್ತಿರಲ್ಲ, ಕೂತ್ಕೊಳ್ಳಿ. ರಾಖಿ ಕಟ್ಟಿದ್ಕೆ ನನ್ ಕಡೆಯಿಂದ ಗಿಫ್ಟ್ ತಂದಿದ್ದೀನಿ. ಹಲೋ ಮಿಸ್ಟರ್ ಮೋಹನ್, ಇದೆಲ್ಲ ಯಾಕೆ? ಯಾಕೆ ಏನು ಅವೆಲ್ಲ ಕೇಳಂಗಿಲ್ಲ ಬಾಬಾ, ಸುಮ್ನೆ ಇಸ್ಕೋತಾ ಇರ್ಬೇಕಷ್ಟೇ. ಯಾಕೋ ಮೋಹನ ಇದಕ್ಕೆಲ್ಲ ಖರ್ಚು ಮಾಡ್ದೆ? ಎಂತ ಖರ್ಚಕ್ಕ? ಪ್ರತಿ ವರ್ಷ ರಾಖಿ ಕಟ್ಟಿದಾಗ ತಲೆ ಮೇಲೆ ಹೊಡೆದು ಪೀಡಿಸ್ತಾ ಇದ್ದೆ, ಇವಾಗ ಮಾತ್ರ ಡೌ ಮಾಡ್ತಾ ಇದ್ಯಾ? ತಗೋ. ಕೇಶವ, ಮೀನಾ ಅವನಷ್ಟು ಪ್ರೀತಿಯಿಂದ ಕೊಡ್ತಿದ್ದಾನಲ್ಲ, ತಗೊಳ್ಳಿ. ದಿಸ್ ಇಸ್ ಫಾರ್ ಯು ಬಾಬಾ. ಥ್ಯಾಂಕ್ ಯು. ಇದು ನನ್ನ ಪ್ರೀತಿ ಅಕ್ಕಂಗೆ. ಥ್ಯಾಂಕ್ಸ್ ಕಣೋ ಮೋಹನ. ಕಾರಲ್ಲಿಟ್ರೆ ಯಾರಿಗೂ ಗೊತ್ತಾಗಲ್ಲ. ನಿಮ್ ಅಣ್ಣಂದಿರ್ ಕಾರ್ ಹತ್ತದಾಗ ಅದನ್ನ ನೋಡ್ತಾರೆ. ರಾಖಿ ನೀವೇ ಕಳ್ಸಿದೀರಾ ಅಂತಾನೂ ಗೊತ್ತಾಗತ್ತೆ. ಅವಾಗ ಅದನ್ನ ಕಟ್ಕೋತಾರಲ್ವೋ, ನೋಡಿದ್ರೆ ಆಯ್ತು. ಬೇಡ ಕಣೆ ಮೀನಾ, ನನ್ಗೆ ಯಾಕೋ ಇದು ಸರಿ ಬರ್ತಿಲ್ಲ. ಅತ್ತೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿರೋದು ಕೇಳಿಲ್ವ ನೀವು? ನೀವೆಲ್ಲಿ ಕೇಳಿರ್ತೀರಾ? ಮೊದಲನೇ ಯತ್ನನೇ ಮಾಡಿಲ್ಲ ನೀವು. ಅದು ನಿಜಾನೇ. ಆದ್ರೂ ಈ ವಿಷಯದಲ್ಲಿ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಅತ್ತೆ, ವಲ್ಲಭನ್ನ ಮನೆಗ್ ಕರ್ಕೊಂಡ್ ಬಂದಾಗ್ಲೂ ಇದೇ ತರ ಭಯ ಪಡ್ತಿದ್ರಿ. ಆದ್ರೆ ಮಾವನ ಎದುರಿಗೆ ನೀವು ಒಳ್ಳೆ ವೀರ ಮಹಿಳೆ ತರ ಮಾತಾಡಿ ವಲ್ಲಭನ್ನ ಇದೇ ಮನೇಲಿ ಉಳಿಸ್ಕೊಳ್ಳಿಲ್ವಾ? ಇದು ಅಷ್ಟೇ ಅತ್ತೆ, ಹಾಗೆ ಆಗತ್ತೆ. ಆಗತ್ತೆ ಆಗತ್ತೆ. ನಿನ್ನ ಮಾತ್ ಕೇಳಿದ್ರೆ ನನ್ ಮಗಕ್ಕೆ ಮಂಗಳಾರತಿ ಆಗತ್ತೆ. ನಮ್ಮ ಯಜಮಾನ್ರು ಅಷ್ಟೇ ಅಲ್ಲ, ನಮ್ಮ ಅಣ್ಣಂದ್ರು ಸೇರ್ಕೊಂಡ್ ಮಾಡ್ತಾರೆ. ಅಮ್ಮ ತಾಯಿ, ನನ್ನ ಬಿಡು ನೀನು. ಅತ್ತೆ 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 ಪ್ಲೀಸ್, ಏನೇ ನಿಂದು? ನನ್ನ ಐಡಿಯಾನ ಒಂದ್ಸಲ ಒಪ್ಕೊಳ್ಳಿ ಅತ್ತೆ. ಆಹಾಹಾ, ಸುಮ್ನಿರೆ ಸಾಕು. ವಲ್ಲಭಂದೇನೋ ನಮ್ಮನೆ ವಿಷಯ ಆಗಿತ್ತು, ಹೇಗೋ ಮಾತಾಡಿ ಸಂಭಾಳಿಸಿದ್ವಿ. ಈಗ ಎರಡು ಕುಟುಂಬಕ್ಕೂ ಸೇರಿರೋ ವಿಷಯ ಕಣೆ ಇದು. ಅತ್ತೆ, ದೊಡ್ಡವ್ರು ಇನ್ನೊಂದ್ ಮಾತು ಹೇಳಿದ್ದಾರೆ. ಆಸೆ ಪಟ್ಟಿದ್ದು ಸಿಕ್ಕಿಲ್ಲ ಅಂತ ಕೊರಗೋದಕ್ಕೂ ಅರ್ಹತೆ ಇಲ್ದೇ ಇರೋನು ಅಂತ. ಈ ತರ ಒಂದು ಗಾದೆ ಬೇರೆ ಇದ್ಯಾ? ಕೇಳಿಲ್ವೇ? ಏಯ್, ನಿಜ ಹೇಳು, ಯಾರ ದೊಡ್ಡವನು? ಅದು ಅತ್ತೆ, ಈ ಮೀನಾ ಅಂತ. ಅತ್ತೆ ಅತ್ತೆ ಪ್ಲೀಸ್, ಒಂದೇ ಒಂದ್ಸಲ ನಾನ್ ಕೊಟ್ಟಿರೋ ಐಡಿಯಾನ ಯೂಸ್ ಮಾಡಿ ಅತ್ತೆ. ಏನೇ ಅದು? ಇವಾಗ ನೀವ್ ಕೊಡೋ ರಾಖಿನ ನಿಮ್ ಅಣ್ಣಂದಿರು ಕಟ್ಕೋಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಆಸೆ ಏನೋ ಬೆಟ್ಟದಷ್ಟಿದೆ ಕಣೆ. ಆದ್ರೆಗಿದ್ರೆ ಎಲ್ಲ ಬಿಡಿ. ಒಂದ್ಸಲ ನಾನ್ ಹೇಳ್ದಾಗೆ ಅವ್ರ ಕಾರಲ್ಲಿ ರಾಖಿ ನೋಡಿ ಅದನ್ ಕಟ್ಕೊಂಡ್ರೆ ಖುಷಿನೇ. ಇಲ್ಲ ಅಂತಂದ್ರೆ ಅವ್ರಿಗೆ ಕಲ್ ಮನ್ಸು ಅಂತ ಸುಮ್ನಾಗ್ಬಿಡೋಣ. ಆದ್ರೆ ನನ್ಗೆ ಯಾಕೋ ನಿಮ್ ಅಣ್ಣಂದಿರು ತಿರಸ್ಕಾರ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಅತ್ತೆ. ಒಂದ್ಸಲ ಪ್ರಯತ್ನ ಮಾಡೋಣ.
ಸೌಂದರ್ಯ ಕಾವ್ಯ, ನೀವು ಸಿದ್ದು ಟೀಮ್. ಬೈರಾ ಯಶವಂತ್, ನೀವು ವಲ್ಲಭ್ ಟೀಮ್. ರಮೇಶ್, ನೀವು ಸಿದ್ದು ಟೀಮ್. ಅಮೂಲ್ಯ, ನೀವು ವಲ್ಲಭ್ ಟೀಮ್. ಸರ್ ನನ್ನೊಂದು ರಿಕ್ವೆಸ್ಟ್, ನಾನು ಈ ಕಾಟ್ ಪಾಪ ಟೀಮಲ್ಲಿ ಆಡಲ್ಲ ಸರ್. ಇವನು ಕ್ಯಾಪ್ಟನ್ ಕಮಂಗಿ ಸರ್, ಕಮಂಗಿ. ಈ ಕಮಂಗಿ ಜೊತೆ ನಾನ್ ಆಡದ ಚಾನ್ಸೇ ಇಲ್ಲ. ಸರ್ ನಂದು ಒಂದು ರಿಕ್ವೆಸ್ಟ್ ಸರ್, ಈ ಬನ್ನೂರ್ ಕುರಿ ನಮ್ ಟೀಮಲ್ಲಿ ಇರೋದು ಸರಿ ಇರಲ್ಲ ಅನ್ಸ್ತಿದೆ. ಬಾಲ್ ಮೇಲ್ ಬರ್ತಿದಂಗೆ ಸಾಕು, ಎಲ್ಲಾದ್ರೂ ಚಿಪ್ಸ್ ಪ್ಯಾಕೆಟ್ ಕಂಡ್ರೆ ತಿನ್ನೋದಕ್ಕೆ ಅಂತ ಓಡೋಗ್ಬಿಡ್ತಾಳೆ. ಸರ್ ವಾಲಿಬಾಲೇ ಗೊತ್ತಿಲ್ಲ ಸರ್ ಇವಳಿಗೆ, ಸೀರಿಯಸ್ನೆಸ್ ಇಲ್ಲ. ಏಯ್, ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಅಂತಿದ್ಯಾ? ವಾಲಿಬಾಲ್ ಅಲ್ಲಿ ಸ್ಟೇಟ್ ಗೆ ಫಸ್ಟ್ ಬರೋ ಪ್ಲೇಯರ್ ನಾನು, ಗೊತ್ತೇನೋ? ಏ ಕೋತಿ, ವಾಲಿಬಾಲು, ಥ್ರೋ ಬಾಲು, ಫುಟ್ಬಾಲ್ ಇರೋ ಡಿಫ್ರೆನ್ಸೇ ಗೊತ್ತಿಲ್ಲ ನಿಮ್ಗೆ, ಇಷ್ಟೆಲ್ಲ ಮಾತಾಡ್ತೀಯಾ? ನೀವು ವಾಲಿಬಾಲ್ ಅಲ್ಲ ತಿನ್ನೋ ಕಾಂಪಿಟೇಷನ್ ಅವ್ರು ಇಟ್ರೆ ಸ್ಟೇಟ್ ಲೆವೆಲ್ ಅಲ್ಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡೇ ಮಾಡ್ಬೋದು. ನೋಡಿ ಸರ್ ಇವನ್ನ, ಒಂದ್ ಹೆಣ್ಣು ಹುಡುಗಿ ಅಂತ ನೋಡ್ದೆ ಹೆಂಗೆಲ್ಲ ಮಾತಾಡ್ತಿದ್ದಾನೆ. ಸ್ವಲ್ಪನೂ ಡೀಸೆನ್ಸಿನೇ ಇಲ್ಲ ಇವನಿಗೆ. ಹುಡುಗಿನಾ? ಯಾರು ಯಾರು ನೀನಾ? ಇದನ್ನ ಬೇರೆ ಯಾರ ಹತ್ರನಾದ್ರೂ ಹೇಳ್ಬಿಟ್ಯಾ ಪಕ್ಕ ಪಕ್ಕ ಅಂತ ನಕ್ಬಿಡ್ತಾರೆ. ನೋಡು ನೀನ್ ಒಳ್ಳೇದಕ್ಕೊಂದು ಮಾತು ಹೇಳ್ತೀನಿ, ವಾಲಿಬಾಲ್ ಆಡಕ್ ಬಂದಿದ್ಯಾ ನೆಮ್ಮದಿಯಿಂದ ಆಡ್ಬಿಟ್ಟು ಮನೆಗೆ ಹೋಗ್ತಾರು, ಇಲ್ಲ ಬಟ್ಟೆ ತಗೊಂಡು ಮುಖ ಮುಚ್ಕೊಂಡು ಆಡು. ಏಯ್, ನಾನ್ ಯಾಕೋ ಮುಖ ಮುಚ್ಕೊಂಡ್ ಆಡ್ಬೇಕು? ಯಾಕೆಂದ್ರೆ ಪ್ರಾಣಿ ದಯಾ ಸಂಘದವರು ಅಂಟಾರ್ಟಿಕಲ್ ಇರ್ಬೇಕಾಗಿರೋ ಬಿಳಿ ಕರಡಿ ಇಲ್ಲಿ ಕಾಲೇಜಿಗೆ ಬಂದು ವಾಲಿಬಾಲ್ ಆಡ್ತಿದ್ಯಲ್ಲ ಅಂತ ಮೂಟೆ ಕಟ್ಬಿಡ್ತಾರೆ. ಸರ್ ಸುಮ್ಮನೆ ಈ ಗಲಾಟೆ ಯಾಕೆ? ನಿಮ್ಗೂ ಗೊತ್ತು ಅಮೂಲ್ಯಂಗೂ ವಲ್ಲಭಗೂ ಆಗ್ಬರಲ್ಲ ಅಂತ. ಸರ್ ಅಮೂಲ್ಯ ನನ್ನ ಟೀಮಲ್ಲಿ ಆಡ್ಸಿ ಸರ್ ಪ್ಲೀಸ್. ಇಲ್ಲಿ PT ನೀನಾ ನಾನಾ? ನಿಮ್ಮ ಪರ್ಸನಲ್ ವಿಷಯನ ಬೇರೆ ಕಡೆ ಇಟ್ಕೊಳ್ಳಿ, ಇಲ್ಲಿ ಸುಮ್ಮನೆ ಆಡದೆ ಸರಿ. ಈಗ ಸರ್ ಯಾಕೆ ಕಿತ್ತಾಟ? ಸೀನಿಯರ್ ಅಂತ ನಾನು ಇದ್ದೀನಿ ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಾಯ್ತು. ನೀವಿನ್ನು 4 ವರ್ಷದಿಂದ PT ಮಾಸ್ಟ್ರು, ನಾನು 10 ವರ್ಷದಿಂದ ಇಲ್ಲಿ ಸ್ಟೂಡೆಂಟು. 10 ವರ್ಷದಿಂದ ಇದೇ ತರ ಪ್ರಾಬ್ಲಮ್ ಬಂದಿತ್ತು. ಚೀಟಿ ಎತ್ತದ್ರ ಮುಖಾಂತರ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದು. ಈಗಲೂ ಅದೇ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಆಗೋಯ್ತು. ಬೇಡವಾ? ಆಯ್ತು ಬಿಡಿ ಸರ್, ಅದಕ್ಕೆ ಅಂತೀರಾ? ಸರ್ ಹಾಗಿದ್ರೆ ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್. ಏನದು? ನಮ್ ಟೀಮ್ಗೆ ಸಿದ್ದುನ್ ಕ್ಯಾಪ್ಟನ್ ಮಾಡಿ, ಈ ಕಾರ್ಡ್ ಪಾಪನ ಆಪೋಸಿಟ್ ಟೀಮಿಗೆ ಹಾಕಿ, ಅವಾಗ ಧೈರ್ಯವಾಗಿ ಆಡ್ಬೋದು. ಯಾಕಮ್ಮ ಅಮೂಲ್ಯ, ವಲ್ಲಭನ್ ಟೀಮಲ್ಲಿ ಆಡಕ್ಕೆ ಭಯ ಆಗುತ್ತಾ? ಏ ಬ್ಯಾಟ್ರಿ, ನಿಂಗ್ ಗೊತ್ತಿಲ್ವಾ? ಅಮಾವಾಸ್ಯೆ ಹತ್ರ ಬರ್ತಿದೆ. ಕೆಲವರು ಅವ್ರ ಮೈನ್ ಅವರೇ ಪರ್ಚ್ಕೊಳ್ಳೋದು, ಊಟಕ್ಕೇನು ಸಿಕ್ಕಿಲ್ಲ ಅಂದ್ರೆ ಮಣ್ ತಿನ್ನೋದು, ಪಕ್ಕದಲ್ಲಿ ಯಾರು ನಿಂತಿದ್ರೆ ಅವ್ರಿಗೆ ಕಚ್ಚೋದು, ಹಂಗೆಲ್ಲ ಮಾಡ್ತಾರೆ, ಗೊತ್ತಿಲ್ವಾ? ಆ ಲೆವೆಲ್ ಗತಿ ಕೊಟ್ಟವರು ಇಲ್ಲಿ ಯಾರಿದ್ದಾರೆ? ಅಯ್ಯೋ ಗೊತ್ತಿಲ್ವಾ? ಇಲ್ಲೇ ನಿಂತಿದ್ದಾನಲ್ಲ ಈ ಕಟ್ಟಪ್ಪ, ಅವನ್ ಬಗ್ಗೆನೇ ನಾನು ಇಷ್ಟೊತ್ತು ಹೇಳಿದ್ದು. ಯಾರ್ಗೆ ಅಮೋಸೆ ಅಂತ ಇದ್ಯಾ? ನೋಡಕ್ ಒಳ್ಳೆ ವಾಲಿಬಾಲ್ ತರ ಇದ್ಯಾ, ಒಂದ್ ಸ್ಮ್ಯಾಶ್ ಕೊಟ್ಟ ಅಂದ್ರೆ ಕ್ಯಾಂಪಸ್ ಇಂದ ಎಗ್ರೋಗ್ತಾ ಇರ್ಬೇಕು. ಏಯ್, ಏನೋ ನಿಂದು? ಏನೇ ಏನೇ ನೋಡಿ, ಇದು ನಿಮ್ಮಿಬ್ರಿಗೂ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಆಡೋಂಗಿದ್ರೆ ಆಡಿ, ಇಲ್ದೇ ಇದ್ರೆ ನಿಮ್ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಇವನ್ ಜೊತೆ ಆಡೋದ್ಕಿಂತ ನರ್ಕನೇ ವಾಸಿ. ನಿನ್ನಂತ ಕೆಟ್ಟ ಮನ್ಸು, ಕೆಟ್ಟ ಹೃದಯ, ಕೆಟ್ಟ ಹುಡುಗಿರಲ್ಲ ಅಲ್ಲಿಗೆ ಹೋಗೋದು. ನೋಡಂಬುಲ್ಯ, ನೀನು ಸ್ಪೋರ್ಟ್ಸ್ ಅಂತ ಬಂದಾಗ ಸ್ಪೋರ್ಟಿವ್ ಆಗಿರ್ಬೇಕು. ನಿನ್ಗೆ ವಲ್ಲಭನ್ ಜೊತೆ ನಿಂತ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ನನ್ ಜೊತೆ ನಿಂತ್ಕೋ. ನಾನ್ ಹೆಂಗ್ ಎಗ್ರಿ ವಾಲಿಬಾಲ್ ಹೊಡಿತೀನಿ ಅಂತ ನೋಡ್ ಕಲ್ತ್ಕೋ. ಓ, ನೀನ್ ಎಗ್ರಿ ಹೊಡಿತ್ಯಾ? ತೆಗ್ ಬಿಟ್ಟ ಅಂದ್ರೆ ಪಾತಾಳಕ್ ಹೋಗ್ಬೇಕು, ಹೋಗ.